Hello everyone, welcome to Navras Maths Tutorials. Example number 14th. ನೋಡಿ ಏನು ಕೊಟ್ಟಿದ್ದಾರೆ, ರೈಟ್ 3a plus 4b plus 5c whole square in expanded form ಅಂತ ಕೊಟ್ಟಿದ್ದಾರೆ. ಅಂದ್ರೆ ನಾವು ಇದನ್ನ ನೋಡ್ತಾ ಇದ್ರೆ ನಮ್ಗೆ ಯಾವ ಐಡೆಂಟಿಟಿ ನೆನಪಾಗತ್ತೆ ನೋಡಿ, a plus b plus c whole square ಸೇಮ್ ಅದೇ ರೀತಿ ಇದೆ ಅಲ್ವಾ. ಸೊ ಇದರ ಎಕ್ಸ್ಪ್ಯಾಂಡೆಡ್ ಫಾರ್ಮ್ ಏನು, a square plus b square plus c square plus 2ab plus 2bc plus 2ca ಅಲ್ವಾ. ಸೊ ಎಕ್ಸ್ಪೆಂಡ್ ಮಾಡೋಣ. ಈಗ ಎಕ್ಸ್ಪೆಂಡ್ ಮಾಡೋದಕ್ಕೆ ನಮಗೆ ಎ ಪ್ಲೇಸ್ ಅಲ್ಲಿ ಏನಿದೆ 3a ಇದೆ, ಬಿ ಪ್ಲೇಸ್ ಅಲ್ಲಿ 4b ಇದೆ, ಸಿ ಪ್ಲೇಸ್ ಅಲ್ಲಿ 5c ಇದೆ. ಸೊ ಸಬ್ಸ್ಟಿಟ್ಯೂಟ್ ಮಾಡೋಣ. ಎ ಸ್ಕ್ವೇರ್ ಅಂದ್ರೆ 3a ಸ್ಕ್ವೇರ್ ಪ್ಲಸ್ 4b ಸ್ಕ್ವೇರ್ ಪ್ಲಸ್ 5c ಸ್ಕ್ವೇರ್ ಪ್ಲಸ್ 2ab, ಎ ಅಂದ್ರೆ 3a, ಬಿ ಅಂದ್ರೆ 4b ಪ್ಲಸ್ 2bc, 2bc ಅಂದ್ರೆ 2, ಬಿ ಅಂದ್ರೆ 4b, ಸಿ ಅಂದ್ರೆ 5c, 2bc ಆಯ್ತು ಪ್ಲಸ್ 2ca ಆರ್ ac ಎರಡು ಒಂದೇ, ಸಿ ಅಂದ್ರೆ 5c ಇದೆ, ಎ ಅಂದ್ರೆ 3a ಇದೆ. ಸೊ ನೋಡಿ ಈಗ ಮಲ್ಟಿಪ್ಲೈ ಮಾಡಿದ್ರೆ ಏನ್ ಬರುತ್ತೆ, 3a ಇಂಟು 3a ಮಾಡಿದ್ರೆ 9a ಸ್ಕ್ವೇರ್ ಪ್ಲಸ್ 4b ಸ್ಕ್ವೇರ್ ಅಂದ್ರೆ 4 ಸ್ಕ್ವೇರ್ ಅಂದ್ರೆ 16, 16b ಸ್ಕ್ವೇರ್ ಪ್ಲಸ್ 5c ಸ್ಕ್ವೇರ್ ಅಂತ ಇದೆ ಅಂದ್ರೆ 25c ಸ್ಕ್ವೇರ್ ಪ್ಲಸ್ ಇಲ್ಲಿ ನೋಡಿ 2 3 6, 6 4 24, ಬರೀ ನಂಬರ್ಸ್ ಅಷ್ಟೇ ಮಲ್ಟಿಪ್ಲೈ ಮಾಡಿದ್ವಿ, ಎಲ್ಲ ಪ್ಲಸ್ ಇರೋದ್ರಿಂದ ಪ್ಲಸ್ ಬರ್ಬಿಟ್ಟಿದ್ವಿ. ಓಕೆ, 6 4 24 ಬಂತು. ವೇರಿಯೇಬಲ್ಸ್ ಎ ಇಂಟು ಬಿ, ಎ ಬಿ ಪ್ಲಸ್ ಇಲ್ಲಿ ನೋಡಿ 2 4 8, 8 5 40, ವೇರಿಯೇಬಲ್ಸ್ ಬಿ ಇಂಟು ಸಿ, ಬಿ ಸಿ ಪ್ಲಸ್ ನಂಬರ್ಸ್ ಒಂದೇ ಮಲ್ಟಿಪ್ಲೈ ಮಾಡೋಣ. 2 5 10, 10 3 30, ವೇರಿಯೇಬಲ್ಸ್ ಸಿ ಇಂಟು ಎ, ಸಿ ಎ ಆರ್ ಎ ಸಿ ಏನಾದರೂ ಬರೀಬೋದು, ಎ ಸಿ ಅಂತ ಬರೆಯೋಣ. ದಿಸ್ ಇಸ್ ದ ಆನ್ಸರ್. ಎಕ್ಸ್ಪ್ಯಾಂಡೆಡ್ ಫಾರ್ಮ್ ಅಂತ ಕೇಳಿದಾರಲ್ವಾ, ಇದು ಎಕ್ಸ್ಪ್ಯಾಂಡೆಡ್ ಫಾರ್ಮ್. ಓಕೆ, ಈಗ ನೆಕ್ಸ್ಟ್ ಒನ್ ಮಾಡೋದು. ನೋಡಿ 15th ಏನ್ ಕೊಟ್ಟಿದ್ದಾರೆ, ಎಕ್ಸ್ಪ್ಯಾಂಡ್ ಅಂತ ಕೊಟ್ಟಿದ್ದಾರೆ. 4a ಮೈನಸ್ 2b ಮೈನಸ್ 3c ಹೋಲ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿನೂ ಯಾವ ಐಡೆಂಟಿಟಿ ಅಪ್ಲೈ ಆಗುತ್ತೆ, ಈಗ ತಾನೇ ನಾವು ಮಾಡಿದ್ವಲ್ವಾ, a ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಸ್ಕ್ವೇರ್ is equals to a square plus b square plus c square plus 2ab plus 2bc plus 2ca or ac ಅಂತ ಬರೀಬಹುದು. ಸೊ ಇದೇ ಫಾರ್ಮುಲಾ ಅಪ್ಲೈ ಆಗುತ್ತೆ. ಅವರು ಈ ಫಾರ್ಮಲ್ಲಿ ಕೊಟ್ಟಿದ್ದಾರೆ, ನಾವು ಎಕ್ಸ್ಪ್ಯಾಂಡ್ ಮಾಡಿ ಈ ಫಾರ್ಮಲ್ಲಿ ಬರಿಬೇಕು. ಸೊ ನೋಡಿ, ಎ ಪ್ಲೇಸ್ ಅಲ್ಲಿ ಏನಿದೆ 4a, ಬಿ ಪ್ಲೇಸ್ ಅಲ್ಲಿ ಏನಿದೆ ಮೈನಸ್ 2b, ಸಿ ಪ್ಲೇಸ್ ಅಲ್ಲಿ ಏನಿದೆ ಮೈನಸ್ 3c. ಓಕೆ, ಈಗ ಸಬ್ಸ್ಟಿಟ್ಯೂಟ್ ಮಾಡೋಣ. ಎ ಸ್ಕ್ವೇರ್ ಅಂದ್ರೆ 4a ಹೋಲ್ ಸ್ಕ್ವೇರ್ ಪ್ಲಸ್ ಬಿ ಅಂದ್ರೆ ಮೈನಸ್ 2b ಹೋಲ್ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಅಂದ್ರೆ ಮೈನಸ್ 3c ಹೋಲ್ ಸ್ಕ್ವೇರ್ ಪ್ಲಸ್ 2ab, ಎ ಅಂದ್ರೆ 4a, ಬಿ ಅಂದ್ರೆ ಮೈನಸ್ 2b. ಓಕೆ, ಪ್ಲಸ್ 2bc ಅಂತ ಇದೆ. 2bc ಅಂದ್ರೆ 2 ಇಂಟು ಬಿ ಏನಿದೆ ಮೈನಸ್ 2b ಇದೆ, ಸಿ ಅಂದ್ರೆ ಮೈನಸ್ 3c ಇದೆ ಪ್ಲಸ್ 2ca, 2ca ಅಂದ್ರೆ ಸಿ ಪ್ಲೇಸ್ ಅಲ್ಲಿ ಮೈನಸ್ 3c ಇದೆ, ಎ ಪ್ಲೇಸ್ ಅಲ್ಲಿ 4a ಇದೆ. ಓಕೆ, ಈಗ ಮಲ್ಟಿಪ್ಲೈ ಮಾಡೋಣ. 4a ಸ್ಕ್ವೇರ್ ಅಂತಿದೆ ಅಂದ್ರೆ 4 ಸ್ಕ್ವೇರ್ ಏನಾಯ್ತು 16a ಸ್ಕ್ವೇರ್. ಓಕೆ, ಇಲ್ಲಿ ನೋಡಿ ಮೈನಸ್ 2 ಇಂಟು ಮೈನಸ್ 2 ಮಾಡಿದ್ರೆ ಮೈನಸ್ ಹೋಗ್ಬಿಡತ್ತೆ, ಪ್ಲಸ್ ಆಗುತ್ತೆ. ಸೊ 4b ಸ್ಕ್ವೇರ್ ಆಯ್ತು. ಓಕೆ, ಪ್ಲಸ್ 4b ಸ್ಕ್ವೇರ್. ಈಗ ಇಲ್ಲಿನೂ ಅಷ್ಟೇ ನೋಡಿ, ಮೈನಸ್ ಇಂಟು ಮೈನಸ್ ಸ್ಕ್ವೇರ್ ಇದೆ ಅಲ್ವಾ, 2 ಸಲ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ಹೋಗ್ಬಿಡತ್ತೆ. ಸೊ ಪ್ಲಸ್ ಬಂತು. 3 ಸ್ಕ್ವೇರ್ ಅಂದ್ರೆ 9c ಸ್ಕ್ವೇರ್. ಓಕೆ, ಈಗ ಇಲ್ಲಿ ನೋಡಿ, ನಂಬರ್ಸ್ ಒಂದೇ ಮಲ್ಟಿಪ್ಲೈ ಮಾಡಿದ್ರೆ 2 4 8, 8 2 16,
ವೇರಿಯೇಬಲ್ಸ್ ಎ ಇಂಟು ಬಿ, ಎ ಬಿ. ಸೈನ್ ನೋಡಿ, ಪ್ಲಸ್ ಇಂಟು ಒಂದೇ ಮೈನಸ್ ಇದೆ ಇಲ್ಲಿ, ಸೊ ಪ್ಲಸ್ ಇಂಟು ಮೈನಸ್ ಮೈನಸ್. ಓಕೆ, ಈಗ ನೋಡಿ ಇಲ್ಲಿ ನಂಬರ್ಸ್ ಅಂದ್ರೆ ಮಲ್ಟಿಪ್ಲೈ ಮಾಡಿದ್ರೆ 2 2s are 4, 4 3s are 12. ವೇರಿಯೇಬಲ್ಸ್ ಬಿ ಇಂಟು ಸಿ, ಬಿ ಸಿ. ನೋಡಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು, ಇಲ್ಲಿನೂ ಪ್ಲಸ್ ಇದೆ, ಸೊ ಪ್ಲಸ್ ಬರುತ್ತೆ. ಓಕೆ, ಈಗ ಇಲ್ಲಿ ನೋಡಿ, ಇಲ್ಲಿ ಒಂದೇ ಮೈನಸ್ ಇದೆ, ಸೊ ಪ್ಲಸ್ ಇಂಟು ಮೈನಸ್ ಮೈನಸ್. ನಂಬರ್ಸ್ ಒಂದೇ ಮಲ್ಟಿಪ್ಲೈ ಮಾಡೋಣ. 2 3s are 6, 6 4s are 24. ಸಿ ಇಂಟು ಎ, ಸಿ ಎ ಆದ್ರೂ ಬರೀರಿ, ಎ ಸಿ ಆದ್ರೂ ಆನ್ಸರ್. ಎಕ್ಸ್ಪ್ಯಾಂಡೆಡ್ ಫಾರ್ಮ್ ಅಲ್ಲಿ ಬರೆದ್ವಲ್ವಾ, ಸೊ ಅವ್ರವ್ರು ಅದನ್ನೇ ಕೇಳಿರೋದು ಎಕ್ಸ್ಪ್ಯಾಂಡ್ ಮಾಡಿ ಅಂತ. ಓಕೆ, ಈಗ ನೆಕ್ಸ್ಟ್ ಒನ್ ಮಾಡೋಣ. ನೋಡಿ 16th ಏನ್ ಕೊಟ್ಟಿದ್ದಾರೆ, ಫ್ಯಾಕ್ಟರೈಸ್ ಅಂತ ಕೊಟ್ಟಿದ್ದಾರೆ. ಯಾವ್ದನ್ನು ಕೊಟ್ಟಿದ್ದಾರೆ, 4x² ಪ್ಲಸ್ y² ಪ್ಲಸ್ z² ಮೈನಸ್ 4x5 ಮೈನಸ್ 2yz ಪ್ಲಸ್ 4xz ಅಂತ ಕೊಟ್ಟಿದ್ದಾರೆ. ನೋಡಿ ಇದನ್ನ ನೋಡ್ತಾ ಇದ್ರೆ ನಮ್ಗೆ ಯಾವ ಐಡೆಂಟಿಟಿ ನೆನಪಾಗತ್ತೆ? ನೋಡಿ ಇಲ್ಲಿ a² ಪ್ಲಸ್ b² ಪ್ಲಸ್ c² ತರನೇ ಇದೆ ಅಲ್ವಾ. ನೋಡಿ ಇಲ್ಲಿ ಎ ಬಿ ಇದೆ, ಇಲ್ಲಿ ಬಿ ಸಿ ಇದೆ ಅನ್ಕೊಳ್ಳಿ ಆತರ. ಓಕೆ, ಇಲ್ಲಿ ಸಿ ಎ ಸೇಮ್ ಅದೇ ತರ ಬರುತ್ತಲ್ವಾ, ಅದಕ್ಕೆ ಅದೇ ಬಂದ. ನೋಡಿ a² ಪ್ಲಸ್ b² ಪ್ಲಸ್ c² ಪ್ಲಸ್ 2ab ಪ್ಲಸ್ 2bc ಪ್ಲಸ್ 2ca. ಓಕೆ, ಅವರು ಎಕ್ಸ್ಪ್ಯಾಂಡೆಡ್ ಫಾರ್ಮ್ ಅಲ್ಲೇ ಕೊಟ್ಟಿದ್ದಾರೆ. ಇದ್ರದ್ದು ನೋಡಿ ಏನಾಗುತ್ತೆ, ಎ ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಸ್ಕ್ವೇರ್ ಆಗತ್ತೆ. ಅಂದ್ರೆ ಅವರು ಈ ಫಾರ್ಮ್ ಅಲ್ಲಿ ಕೊಟ್ಟಿದ್ರೆ ನಾವು ಈ ಫಾರ್ಮ್ ಅಲ್ಲಿ ಮಾಡ್ಬೇಕು. ಓಕೆ, ಫ್ಯಾಕ್ಟರೈಸ್ ಮಾಡಿದ್ರೆ ನಮ್ಗೆ ಈ ಫಾರ್ಮ್ ಅಲ್ಲಿ ಮಾಡಿ ಕೊಡ್ಬೇಕು. ಓಕೆ, ಈಗ ನೋಡಿ ಯಾವ ರೀತಿ ಮಾಡ್ಬೇಕು ಅಂತಂದ್ರೆ, ಇಲ್ಲಿ ನಮ್ಗೆ ಎ ಬಿ ಸಿ ಬೇಕಲ್ವಾ ನಮ್ಗೆ ಈ ರೀತಿ ಬರೆಯೋದಕ್ಕೆ. ಸೊ ಫಸ್ಟ್ ಇಲ್ಲಿ ಯಾವುದಕ್ಕೆ ಸ್ಕ್ವೇರ್ ಆಗುತ್ತೆ ನೋಡೋಣ. 4 ಅಂದ್ರೆ 2x ಹೋಲ್ ಸ್ಕ್ವೇರ್ ಆಯ್ತಲ್ವಾ. a² ಪ್ಲಸ್ b² ಅಂದ್ರೆ y² ಇದೆ ಪ್ಲಸ್ z². ಓಕೆ, ಈಗ ಮೈನಸ್ 4x5 ಅಂತ ಇದೆ. ಸೊ ಇಲ್ಲಿ ಏನ್ ಬರಬೇಕು, 2ab ಇದೆ. ಎ ಅಂದ್ರೆ ಇಲ್ಲಿ ಏನಾಯ್ತು 2x, ಬಿ ಅಂದ್ರೆ ಏನಿದೆ y ಇದೆ. ಓಕೆ, ಈಗ ನೋಡಿ ಇಲ್ಲಿ ಮೈನಸ್ ಇದೆ ಅಂತ ಮೈನಸ್ ಬರ್ಕೊಂಡಿದೀನಿ, ಆದ್ರೆ ಇಲ್ಲಿ ನೋಡಿ ಯಾವುದಕ್ಕೆ ಮೈನಸ್, ಇದ್ರಲ್ಲಿ ಯಾವ್ದಕ್ಕಾದ್ರೂ ಮೈನಸ್ ಬಂದಿರುತ್ತೆ. ಅದು ಹೆಂಗ್ ಗೊತ್ತಾಗತ್ತೆ ಅಂದ್ರೆ, ಇಲ್ಲಿ ನೋಡಿ ಇಲ್ಲಿ ಮೈನಸ್ ಇದೆ, ಇಲ್ಲಿ ಮೈನಸ್ ಇದೆ, ಪ್ಲಸ್ ಇದೆ. ಸೊ ಇವೆರಡರಲ್ಲಿ ಯಾವ್ದು ಕಾಮನ್ ಇದೆ, XY ಇದೆ, YZ ಇದೆ. ಕಾಮನ್ ಏನ್ ಬಂತಿದ್ರಲ್ಲಿ y ಇದೆ ಅಲ್ವಾ, ಎರಡರಲ್ಲೂ ಕಾಮನ್ y ಇದೆ. ಸೊ y ಗೆ ಮೈನಸ್ ಇರ್ಬೋದು. ಸೊ ನಾವೇನ್ ಮಾಡ್ಬೇಕು, ಇಲ್ಲಿ ಮೈನಸ್ y ಸ್ಕ್ವೇರ್. ಓಕೆ, ಇದು ಬಿ ಪ್ಲಸ್ ಅಲ್ಲಿ ಮೈನಸ್ y ಇದೆ ಅಂತ ಅರ್ಥ. ಓಕೆ, ಇಲ್ಲಿನೂ ಅದೇ ರೀತಿ y ಗೆ ಮೈನಸ್ y ಆಗೋಣ, ಮೈನಸ್. ಓಕೆ, ಪ್ಲಸ್ 2bc. 2bc ಅಂದ್ರೆ 2 ಬರ್ದಿ, ಬಿ ಪ್ಲಸ್ ಅಲ್ಲಿ ಏನಿದೆ ಮೈನಸ್ y ಇದೆ, ಸಿ ಪ್ಲಸ್ ಅಲ್ಲಿ ಏನಿದೆ z ಇದೆ, ಪ್ಲಸ್ 2ca. 2ca ಅಂದ್ರೆ 2 ಬರ್ದಿ, ಸಿ ಪ್ಲಸ್ ಅಲ್ಲಿ z ಇದೆ, ಎ ಪ್ಲಸ್ ಅಲ್ಲಿ 2x ಇದೆ. ಆಯ್ತಾ. ಈಗ ನಮ್ಗೇನ್ ಬೇಕು, ಎ ಬಿ ಸಿ ಬೇಕು. ಸೊ ಇಲ್ಲಿ ನಮ್ಗೆ ಸಿಕ್ತಲ್ವಾ, ಎ ಸಿಕ್ತು, ಬಿ ಸಿಕ್ತು, ಸಿ ಸಿಕ್ತು. ಸೊ ನೋಡಿ 2x, ಎ ಆಯ್ತು, ಬಿ ಏನಿದೆ ಮೈನಸ್ y ಇದೆ, ಸಿ ಏನಿದೆ z ಇದೆ ಅಲ್ವಾ. ಸೊ ಹೋಲ್ ಸ್ಕ್ವೇರ್ ಅಂತ ಹೇಳ್ಬೋದು ಆನ್ಸರ್. ಇನ್ನು ನಾವು ಫರ್ದರ್ ಇದನ್ನ ಫ್ಯಾಕ್ಟರೈಸ್ ಮಾಡೋದೇನ್ ಬೇಕಾಗಿಲ್ಲ. ಓಕೆ, ಈಗ ನೋಡಿ ಇದನ್ನ ಈ ರೀತಿ ಕೂಡ ಬರಿಬೋದು, ಇಲ್ಲಾಂದ್ರೆ 2x ಮೈನಸ್ y ಪ್ಲಸ್ z ಸ್ಕ್ವೇರ್ ಇದೆ ಅಲ್ವಾ. ಸೊ 2 ಸೆಟ್ ಇಸ್ ದ ಆನ್ಸರ್. ಓಕೆ, ಈಗ ನೆಕ್ಸ್ಟ್ ಒನ್ ಮಾಡೋಣ.